ಹಾಯ್, ಬನ್ನಿ ನಾವು ಇವತ್ತು ಇಟ್ ಜೊತೆಗೆ ವಾಸ್ ಯೂಸ್ ಮಾಡೋದು ಹೆಂಗೆ ಅಂತ ಕಲಿಯೋಣ. ಇಟ್ ಅಂದರೆ ಅದು ಅಥವಾ ಇದು. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರೊನೌನ್. ಇಟ್ ಅನ್ನೋದು ಪರ್ಯಾಯ ನಾಮಪದ. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇಟ್ಟನ್ನು ನಾವು ಅನಿಮಲ್, ಪ್ಲಾಂಟ್, ಮಷೀನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್ ಇಷ್ಟಕ್ಕೂ ಉಪಯೋಗಿಸ್ತೀವಿ. ಸರಿಯಾ? ಆಮೇಲೆ ವಾಸ್ ನಾನು ಮುಂಚೆ ಹೇಳ್ಕೊಟ್ಟಿದ್ದೀನಿ. ಹೀ ಜೊತೆ ವಾಸ್ ಬಂದಾಗ ಅವನು ಮುಂಚೆ ಇದ್ದ ಅಂತ ಬರುತ್ತೆ. ಶಿ ಜೊತೆ ವಾಸ್ ಬಂದಾಗ ಅವಳು ಮುಂಚೆ ಇದ್ಲು ಅಂತ ಬರುತ್ತೆ. ಆಮೇಲೆ ಐ ಜೊತೆ ವಾಸ್ ಬಂದಾಗ ನಾನು ಮುಂಚೆ ಇದ್ದೆ ಅಂತ ಬರುತ್ತೆ. ಸೊ ಇದ್ದ, ಇದ್ಲು, ಇದ್ದೆ, ಇದ್ದರು ಅರ್ಥ ಕೂಡ ಬರುತ್ತೆ. ಅದು ಹಳೆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಈಗ ಇಟ್ ಜೊತೆಗೆ ವಾಸ್ ಬಂದಾಗ ಅದರ ಅರ್ಥ ಏನು? ಇತ್ತು ಅಂತ, ಮುಂಚೆ ಇತ್ತು ಅಂತ. ದ ಆನಿಮಲ್ ವಾಸ್ ರನ್ನಿಂಗ್, ಇಟ್ ವಾಸ್ ರನ್ನಿಂಗ್, ದ ಡಾಗ್ ವಾಸ್ ರನ್ನಿಂಗ್. ಆನಿಮಲ್ ಮುಂಚೆ ಓಡ್ತಾ ಇತ್ತು, ಅದು ಮುಂಚೆ ಓಡ್ತಾ ಇತ್ತು. ಇಟ್ ವಾಸ್ ರನ್ನಿಂಗ್, ಗೊತ್ತಾಗ್ತಾ ಇದೆಯಾ? ನಾಯಿ ಮುಂಚೆ ಓಡ್ತಾ ಇತ್ತು. ದ ಪ್ಲಾಂಟ್ ವಾಸ್ ಗ್ರೋಯಿಂಗ್, ಪ್ಲಾಂಟ್ ಮುಂಚೆ ಗ್ರೋ ಆಗ್ತಾ ಇತ್ತು. ದ ಟ್ರೀ ವಾಸ್ ಗ್ರೋಯಿಂಗ್. ಇಲ್ಲ ಅಂದರೆ ದ ಕಂಪ್ಯೂಟರ್ ವಾಸ್ ಫಾಲಿಂಗ್, ಕಂಪ್ಯೂಟರ್ ಮುಂಚೆ ಬೀಳ್ತಾ ಇತ್ತು, ಮುಂಚೆ ಇತ್ತು, ಅದನ್ನು ಮರಿಬೇಡಿ. ವಾಸಲ್ಲಿ ಮುಂಚೆ ಇದೆ. ನೀವು ವಾಸ್ ಯೂಸ್ ಮಾಡಿದಾಗ ಮುಂಚೆ ಇದ್ದೇ ಇರುತ್ತೆ. ಸರಿಯಾ? ಸೊ ಪಾಸ್ಟ್ ಟೆನ್ಸ್ ಯೂಸೇಜ್ ಇದು. ಸೊ ಥಿಂಗ್ ಅಂದರೆ ಏನು ಗೊತ್ತಾ? ದ ಬೋರ್ಡ್, ಓಕೆ, ದ ಪ್ಲಕಾರ್ಡ್. ದ ಪ್ಲಕಾರ್ಡ್ ವಾಸ್ ಶೈನಿಂಗ್, ಪ್ಲಕಾರ್ಡ್ ಮುಂಚೆ ಶೈನ್ ಆಗ್ತಾ ಇತ್ತು. ಆಮೇಲೆ ಪ್ಲೇಸ್ ಅಂದರೆ ಬ್ಯಾಂಗ್ಳೂರ್ ವಾಸ್ ಗ್ರೋಯಿಂಗ್. ದ ಇನ್ಸೆಕ್ಟ್, ದ ಮಸ್ಕಿಟೋ ವಾಸ್ ಫ್ಲೈಯಿಂಗ್. ಸರಿಯಾ? ಫ್ರೂಟ್, ದ ಆ್ಯಪಲ್ ವಾಸ್ ಶೈನಿಂಗ್. ಇದೆಲ್ಲದನ್ನು ನೀವು ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲಿ ಹೇಳಿ. ಯಾವಾಗಲೂ ಅಷ್ಟೇ, ನೀವು ಇಂಗ್ಲೀಷ್ನ ಕಲಿಬೇಕಂದ್ರೆ, ಸಖತ್ತಾಗಿ ಕಲಿಬೇಕು ಅಂದರೆ ಅದನ್ನು ಕನ್ನಡಕ್ಕೆ ಮ್ಯಾಚ್ ಮಾಡ್ಕೊಂಡು ಕಲೀರಿ. ಯೋರ್ ಮೈಂಡ್ ವರ್ಕ್ಸ್ ಇನ್ ಯೋರ್ ಮದರ್ ಟಂಗ್. ನಾನು ಯಾವಾಗಲೂ ಹೇಳ್ತೀನಿ, ಇಫ್ ಯು ವಾಂಟ್ ಟು ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಇಂಗ್ಲೀಷ್ ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಥ್ರೂ ಕನ್ನಡ ಅಂತ. ಸರಿಯಾ? ಇಂಗ್ಲೀಷ್ ಕಲಿಬೇಕಾ? ನೀವು ಫಸ್ಟ್ ನಿಮ್ಮ ಕನ್ನಡ ಗಟ್ಟಿ ಮಾಡ್ಕೊಳ್ಳಿ. ಸರಿಯಾ? ಇಂಗ್ಲೀಷ್ನ ನೀವು ಥ್ರೂ ಟ್ರಾನ್ಸ್ಲೇಷನ್ ಕಲೀರಿ, ಆವಾಗ ಯೂಸೇಜಲ್ಲಿ ಕಲಿತೀರಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಫ್ರೂಟ್, ಅನಿಮಲ್, ಪ್ಲಾಂಟ್, ಮೆಷೀನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್ ಇಷ್ಟಕ್ಕೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ? ಮೇಕ್ ಅಟ್ಲೀಸ್ಟ್ 10 ಸೆಂಟೆನ್ಸಸ್.